ಅಸಲಿಗೆ ಈ ವಿಕ್ರಮ್ ಗೌಡ ಯಾರು? ಸಾಮಾಜಿಕ ಚಳವಳಿಯಿಂದ ನಕ್ಸಲನಾಗಿದ್ದು ಯಾಕೆ? 3 ಬಾರಿ ತಪ್ಪಿಸಿಕೊಂಡವ ಹುಟ್ಟೂರಲ್ಲೇ ಪ್ರಾಣ ತೆತ್ತ. 21 ವರ್ಷಗಳಿಂದ ನಕ್ಸಲನಾಗಿದ್ದ ವಿಕ್ರಮ್ ಗೌಡ ಸಾಕೇತ್ ರಾಜನ್ ಸಾವಿನ ಪ್ರತೀಕಾರಕ್ಕೆ ಹೊಂಚು ಹಾಕುತ್ತಿದ್ದ. ನವೆಂಬರ್ 19 ನಕ್ಸಲ್ ನಿಗ್ರಹ ಪಡೆಯಿಂದ ಹತ್ಯೆಗೀಡಾದ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹೆಬ್ರಿ ತಾಲೂಕಿನ ಕೂಡ್ಲು ಬಳಿಯ ನಾಡ್ಪಾಲು ಗ್ರಾಮದ ನಿವಾಸಿ. ಈತ ಕಾರ್ಮಿಕ ಸಂಘಟನೆಯಿಂದ ನಕ್ಸಲ್ನಾಗಿ ಕಾಡು ಸೇರಿದ್ದ. ಕುದುರೆಮುಖ ಉದ್ಯಾನವನ ವಾಸಿಗಳನ್ನು ಒಕ್ಕಲೆಬ್ಬಿಸುವುದನ್ನು ವಿರೋಧಿಸಿ ಆರಂಭವಾದ ಹೋರಾಟದಲ್ಲಿ ಸಕ್ರಿಯನಾಗಿ ನಕ್ಸಲ್ ಚಳವಳಿಗೆ ಧುಮುಕಿದ್ದ. ಕರ್ನಾಟಕ ಮಾತ್ರವಲ್ಲದೆ ಸಮೀಪದ ಕೇರಳ, ತಮಿಳುನಾಡಿನಲ್ಲೂ ನಕ್ಸಲ್ ಚಟುವಟಿಕೆಯಲ್ಲಿ ಸಕ್ರಿಯನಾಗಿದ್ದ. 3 ಬಾರಿ ಕರ್ನಾಟಕದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದ ಈತ ಸುಮಾರು 20 ಪ್ರಕರಣಗಳಲ್ಲಿ ದಿ ಮೋಸ್ಟ್ ವಾಂಟೆಡ್ ಆಗಿದ್ದನು. ಸಾಕೇತ್ ರಾಜನ್ನಿಂದ ತರಬೇತಿ ಜಂಕ್ಷನ್ನಲ್ಲಿ ಓಡಾಡಿದ್ದ ವಿಕ್ರಮ್ ಗೌಡ ಕಳೆದ 21 ವರ್ಷಗಳಿಂದ ನಕ್ಸಲೈಟ್ ಆಗಿ ಗುರುತಿಸಿಕೊಂಡು ಪೊಲೀಸರಿಗೆ ತಲೆನೋವಾಗಿದ್ದ. ಸಾಕೇತ್ ರಾಜನ್ನಿಂದ ನಕ್ಸಲರ ಕಾರ್ಯಚಟುವಟಿಕೆ ಕುರಿತಂತೆ ತರಬೇತಿ ಪಡೆದಿದ್ದ. ರಾಜ್ಯದೊಳಗೆ ಅನ್ಯ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡು ಅಡ್ಡಾಡುತ್ತಿದ್ದ. 2016ರಲ್ಲಿ ಕೇರಳದ ನೀಲಾಂಪುರ್ ಅರಣ್ಯದಲ್ಲಿ ಪೊಲೀಸ್ ಇಲಾಖೆಯ ಥಂಡರ್ ಬೋಲ್ಟ್ ಪಡೆಯ ಜೊತೆಗೆ ನಕ್ಸಲರು ಗುಂಡಿನ ಚಕಮಕಿ ನಡೆಸಿದ್ದು 2 ನಕ್ಸಲರು ಹತರಾದರು. ಆದರೆ ವಿಕ್ರಮ್ ಗೌಡ ಮಾತ್ರ ತಲೆಮರೆಸಿಕೊಂಡಿದ್ದ. ಕೇರಳದಲ್ಲಿ ಚಟುವಟಿಕೆಗಳನ್ನು ನಡೆಸಿದ್ದ ವಿಕ್ರಮ್ ಗೌಡ ಆ ಬಳಿಕ ಕರ್ನಾಟಕಕ್ಕೆ ಆಗಮಿಸಿ ತಳ ಊರುವ ಪ್ರಯತ್ನ ನಡೆಸಿದ್ದ. ಗುರಿ ಸಾಧಿಸುವ ಮುನ್ನವೇ ಪ್ರಾಣ ಬಿಟ್ಟ. ಸಾಕೇತ್ ರಾಜನ್ ಕಾಲದಲ್ಲಿ ನಕ್ಸಲ್ ಚಟುವಟಿಕೆಗಳನ್ನು ಉತ್ತುಂಗದಲ್ಲಿದ್ದವು. 2005ರ ಫೆಬ್ರವರಿ 5ರಂದು ಮೆಣಸಿನಹಾಟ್ಯದಲ್ಲಿ ಸಾಕೇತ್ನನ್ನು ಎಎನ್ಎಫ್ ಪಡೆಯವರು ಗುಂಡಿಕ್ಕಿ ಹತ್ಯೆ ಮಾಡಿದ್ದರು. ಸಾಕೇತ್ ಜೊತೆಗಿದ್ದ ವಿಕ್ರಮ್ ಗೌಡ ತಪ್ಪಿಸಿಕೊಂಡಿದ್ದ. ಬಳಿಕ ವಿಕ್ರಮ್ ಸ್ವತಃ ತಂಡವನ್ನು ಮುನ್ನಡೆಸಿದ್ದ. ತನ್ನ ನಾಯಕನ ಸಾವಿಗೆ ಪ್ರತೀಕಾರ ತೀರಿಸುವ ಸಂಕಲ್ಪ ತೊಟ್ಟಿದ್ದ. ಕೇರಳ, ಕರ್ನಾಟಕದ ಕಾಡು ಗುಡ್ಡಗಳಲ್ಲಿ ಅಲೆದಾಡುತ್ತಾ ಹೊಂಚು ಹಾಕುತ್ತಿದ್ದ. ಆದರೆ ತನ್ನ ನಾಯಕನ ಹಾದಿಯಲ್ಲೇ ಸಾಗಿ ಆತನಂತೆಯೇ ಪೊಲೀಸರ ಬಂದೂಕಿಗೆ ಪ್ರಾಣ ತೆತ್ತಿದ್ದಾನೆ. ಯಾವತ್ತಾದರೂ ಸಾಯಲೇಬೇಕು ಎಂದಿದ್ದ ವಿಕ್ರಮ್ ಗೌಡ. ಮಾರ್ಚ್ನಲ್ಲಿ ದಕ್ಷಿಣ ಕನ್ನಡ, ಕೊಡಗು ಭಾಗಕ್ಕೆ ನಕ್ಸಲರು ಭೇಟಿ ನೀಡಿದ್ದ ವೇಳೆ ಸುಬ್ರಹ್ಮಣ್ಯ ಸಮೀಪದ ಐನಗೀದುವಿನ ಪ್ರಗತಿಪರ ಕೃಷಿಕರ ಮನೆಗೆ 4 ನಕ್ಸಲರು ಭೇಟಿ ನೀಡಿದ್ದರು. ಆಗ ಮನೆಯ ಯಜಮಾನನ ಜೊತೆ ಮೃದುವಾಗಿ ಮಾತನಾಡಿದ್ದ ವಿಕ್ರಮ್ ಗೌಡ ತನ್ನ ಹೋರಾಟದ ಉದ್ದೇಶಗಳನ್ನು ಹೇಳಿ ಮನವೊಲಿಸಲು ಪ್ರಯತ್ನಿಸಿದ್ದ. ಅನ್ಯಾಯದ ವಿರುದ್ಧದ ಹೋರಾಟ ನಮ್ಮದು. ಬಡವರಿಗೆ ನ್ಯಾಯ ಕೊಡಿಸಲು ಚಳವಳಿ ನಡೆಸುತ್ತಿದ್ದೇವೆ. ನಮ್ಮನ್ನು ಬೆಂಬಲಿಸಿ. ಯಾವತ್ತಾದರೂ ಸಾಯಲೇಬೇಕಲ್ಲವೇ ಎಂದಿದ್ದ. ಈ ಭಾಗಕ್ಕೆ ಭೇಟಿ ನೀಡಿದಾಗಲೆಲ್ಲ ಆತ ನಿರ್ಭೀತಿಯಿಂದ ಇರುತ್ತಿದ್ದ ಎನ್ನುತ್ತಾರೆ ಆತನನ್ನು ಕಂಡವರು.